ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಭಾನುವಾರ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಟೈಮ್ ಬಂದಿದೆ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ವಿಷ್ಣು ಇದ್ದಾರೆ. ಸರ್, ಮೊದಲನೇ ಪ್ರಶ್ನೆ, ಮಾರ್ಕೆಟ್ ಇನ್ನೂ ಎಷ್ಟು ಬೀಳೋದಕ್ಕೆ ಸಾಧ್ಯತೆಗಳು ಇದೆ? ಈಗ ಒಂದು ವಾರದಿಂದ ನೋಡಿದ್ರೆ ಒಂಥರ ಕನ್ಸಿಡರೇಷನ್ ರೇಂಜ್ ಅಲ್ಲಿ ಇರುವಂತ ಸ್ಟಾಕ್ಸ್ ಅದನ್ನೆಲ್ಲ ಕನ್ಸಿಡರ್ ಮಾಡ್ಬೋದೇನೋ ಅನ್ನುವಂತ ಒಂದು ಥಾಟ್ ಇದೆ. ಡೆಫಿನೆಟ್ ಆಗಿ ಎಂಟರ್ ಅದು ಮಾಡ್ಬೋದು. ಒಂದೇ ಬಡ್ಜೆಟ್ ಕೂಡ ಈಗ ಬರ್ತಾ ಇದೆ. ಅದರಿಂದ ಬಜೆಟ್ ಇನ್ನು ಅಂತ ಅನ್ನೋದು ಒಂದು ನಾನ್ ಈವೆಂಟ್. ಬಜೆಟ್‌ಗೆ ಮುಂಚೆನೆ ಎಲ್ಲ ಬಂದ್ಬಿಡ್ತು. ಏನು ದೊಡ್ಡ ಟ್ಯಾಕ್ಸ್ ಕಟ್ಟು ಜಿ.ಎಸ್.ಟಿ. ಸೋ ಕಾಲ್ಡ್ ಟ್ಯಾಕ್ಸ್ ಕಟ್ ಅದನ್ನ ಹೇಳ್ಬಿಟ್ರು. ನಮ್ಮ ಊರಲ್ಲಿ ಈಗ 10 ವರ್ಷದಿಂದ ಒಂದು ರೂಲು. ಬಜೆಟಲ್ಲಿ ಏನೂ ನಡೆಯೋದಿಲ್ಲ. ಎಲ್ಲ ಬಜೆಟ್ ಹೊರಗಡೆನೆ ನಡೆಯುತ್ತೆ. ಎಲ್ಲದನ್ನು ನಾವು ಅನೆಕ್ಷರಲ್ಲೇ ನೋಡ್ಕೋಬೇಕು. ಎಲೆಕ್ಷನ್ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಇಲ್ಲಾಂದ್ರೆ ಫ್ರೀ ಕೊಡ್ಬೇಕು ಅಂತಂದ್ರೆ ಅದು ಬಜೆಟ್‌ಗೆ ಮುಂಚೆನೆ ಕೊಟ್ಬಿಡ್ತಾರೆ. ಅದನ್ನ ಪ್ರಧಾನಿಯವರೇ ಹೇಳ್ಬೇಕು. ಅದನ್ನ ಪ್ರಧಾನಿಯವರೇ ಅನೌನ್ಸ್ ಮಾಡ್ಬೇಕು. ಜನವರಿ 26 ಅಲ್ಲಿ ಅದನ್ನ ಎದುರು ಅದನ್ನ ನೋಡ್ಬೋದಿತ್ತಾ? ಪ್ರೆಸಿಡೆಂಟ್ ತಾನೇ ಮಾತಾಡ್ಬೇಕು. ಅದರಿಂದ ಏನು ಬರೋದಿಲ್ಲ. ಆ ಎಮ್ಮ ಮಾತಾಡಿದ್ರೆ ಎಲ್ಲ ಏನು ಬರೋದಿಲ್ಲ. ನಾನು ಮಾತಾಡಿದ್ರೇನೆ ಬರುತ್ತೆ. ಸೊ 26 ಹೆಡ್ ಆಫ್ ಸ್ಟೇಟ್‌ದು ಕೆಲಸ. ಅಲ್ಲೇ ಪ್ರೆಸಿಡೆಂಟ್ ಕೆಲಸ. ಅದರಿಂದ ಅದೆಲ್ಲ ಏನು ಬರೋದಿಲ್ಲ. ಇಲ್ಲ ಏನಂದ್ರೆ ಓಕೆ ಸರ್. ಇಲ್ಲ ಏನಂದ್ರೆ ಈಗ ಜನರಲ್ ಆಗಿ ಬಜೆಟ್ ಅಲ್ಲಿ ಮಾರ್ಕೆಟ್ ಭಯಂಕರವಾಗಿ ಫ್ಲಕ್ಚುಯೇಟ್ ಆಗುತ್ತೆ. ಅದೆಲ್ಲ ಹಾಕಲ್ಲ ಬಾಸ್. ಈಗ ಸದ್ಯಕ್ಕೆ ಮಾರ್ಕೆಟ್ ಈಸ್ ಹೆಡ್ಡಿಂಗ್ ಡೌನ್ವರ್ಡ್. ಯಾಕೆಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ಈಸ್ ಆಲ್ಸೋ ಹೆಡ್ಡಿಂಗ್ ಡೌನ್ವರ್ಡ್. ಅಂಡ್ ನಮ್ಮ ಊರಲ್ಲಿ ಈ ಅರ್ನಿಂಗ್ಸ್ ಅನ್ನೋದು ಸಪೋರ್ಟ್ ಮಾಡಿಲ್ಲ ಅಂತ ಅನ್ನೋದು ಈಗ ಎಲ್ಲರೂ ಒಪ್ಕೋತಾ ಇದ್ದೀವಿ. ಸೊ ಅರ್ನಿಂಗ್ಸ್ ಅನ್ನೋದು ಕೈ ಕೊಟ್ಟಿಲ್ಲ ಅಂತ ಅನ್ನೋದು ನಮಗೆ ಕ್ಲಿಯರ್ ಆಗಿದೆ. ಈಗ ರಿಯಲ್ ಎಸ್ಟೇಟ್ ಮಾರ್ಕೆಟ್ಗೂ ಏಟು, ಟರ್ಮ್‌ದು ಏಟು. ಈಗ ALS 52 ವೀಕ್ ಲೋನಲ್ಲಿ ನೋಡಿದೆ. ಧೈರ್ಯವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ರಿಯಲ್ ಎಸ್ಟೇಟ್ ನಾನು ಮಾಡಿಲ್ಲ. ಪೀಕ್ ಆಫ್ ALF ನೋಡಿದ್ರಿ ಅಂತಂದ್ರೆ 2008 ನೋಡಿ ಹೇಳಿ 2008 2009 ಅಲ್ಲೋ ಇರುತ್ತೆ. ಜನವರಿ 11, 2008 ಸರ್. ಅಲ್ಲಿಂದ ಇನ್ನ ಬಂದಿಲ್ಲ. ಆ ಪೀಕ್ ನ ಟಚ್ ಮಾಡಿಲ್ಲ ಸರ್. 2008 ಜನವರಿ 11ಗೆ ಒಂದು ಪೀಕ್ ನ ಟಚ್ ಮಾಡಿದೆ. ಎಷ್ಟು ವರ್ಷ ಆಯ್ತು? ಒಂದು 17 ವರ್ಷ ಆಯ್ತು ಸರ್. ಏನೇ ಇಂಡಿಯಾಸ್ ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್ ಕಂಪನಿ ರೈತಾ. ಈಗ 52 ವೀಕ್ ಲೋ. ಈಗ ಒಂದು 20 ವರ್ಷಕ್ಕೆ ಇದು ಕಂಫರ್ಟಬಲ್ ಆಗಿ ಟಚ್ ಮಾಡಲ್ಲ. ಇದೇನೇ ರಿಯಾಲಿಟಿ. ಮನೆ ತಗೊಳ್ಳೋಂಥವ್ರಿಗೆ ಇದೇನೇ ರಿಯಾಲಿಟಿ. ಮನೆ ತಗೊಂಡಂಥವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತ ಸ್ಟಾಕ್ ಅಲ್ಲಿ ಹಾಕ್ತಂತವ್ರದ್ದು ಇದೇ ಇದೇ ರಿಯಾಲಿಟಿ. ಆಯ್ತಾ. ಸೊ ಇದು ಫಸ್ಟ್ ಸ್ಟೇಜು. ಎರಡನೇದು, ಈ ಮಾರ್ಕೆಟು ಈ ವಾರ 92ನ ಟಚ್ ಆಗಿಬಿಡುತ್ತೆ. ಡಾಲರ್ INR 92. ಸೆಂಚುರಿ ಖಂಡಿತ. 120 ನಿಶ್ಚಿತ. ಸೊ ಸೆಂಚುರಿ ಖಂಡಿತ ಅನ್ನೋದಕ್ಕೆ ಇನ್ನೊಂದು ಸಿಂಗಲ್ ಹೊಡೆದ್ಬಿಡ್ತಾರೆ. ಇಲ್ಲ ಅಂತಂದ್ರೆ ಇನ್ನೊಂದು $10 ಬಿಲಿಯನ್ ಮಾರಿ 91ಗೆ ತಗೊಂಡು ಹೋಗಬೇಕು. ರೈಟಾ. ಸೊ ಇದು ಎರಡನೇ ವಿಷಯ. ಸೊ ಇದರಿಂದ ಹೊರದೇಶದಿಂದ ಯಾವನು ದುಡ್ಡನ್ನ ಚೆಲ್ಲೋದಿಲ್ಲ. ಮ್ಯೂಚುವಲ್ ಫಂಡಲ್ಲಿ 20 ತಿಂಗಳಿಂದ ರಿಟರ್ನೇ ಇಲ್ಲ. ಈ ಜಾನ್ವರಿ ತಿಂಗಳಲ್ಲೇ ಒಂದು 500-600 ಸ್ಟಾಕು 10% ಇನ್ನೂ ಬಿದ್ದಿದೆ. ಹೌದೌದು, ಅದೊಂದು ತಲುಪಿ ಇಟ್ಟಿದ್ದೀನಿ ಸರ್. ಅದೇ ನಾನು ಹೇಳೋದಕ್ಕೆ ಬಂದೆ, ಬಿದ್ದಿದೆ. ಸೊ ಓವರಾಲ್ ಆಗಿ ನೋಡಿದ್ರಿ ಅಂತಂದ್ರೆ ಸ್ಮಾಲ್ ಕ್ಯಾಪಲ್ಲೆಲ್ಲ ಏಟು ಧರ್ಮದ ಏಟು. ಮೈಕ್ರೋ ಕ್ಯಾಪ್ಸ್, ಆಲ್ ಕ್ಯಾಪ್ಸ್ ಕೂಡ ಪರವಾಗಿಲ್ಲ ಅನ್ನೋ ತರ ಒಂದು ಲೆವೆಲ್. ಯಾವುದು ಮೈಕ್ರೋ, ಸೂಪರ್ ಮಿನಿ ಏನಾದ್ರೂ ಹೆಸರು ಹಾಕೊಳ್ಳಿ, ಏಟು. ಏಟು ಹೌದು. ಲಾರ್ಜ್ ಕ್ಯಾಪ್ಸ್ ಅರೌಂಡ್ 11%. ಸರಿ, ನಾನು ಅದರಲ್ಲೂ ಬೇಕಾದ್ರೆ ಒಂದ್ 2 ದಿವಸ ತೆಗೆದು ಹೇಳ್ತೀನಿ. ಸುಖವಾಗಿದೆ ಅಂತ ಯಾವ್ದನ್ನು ಹೇಳೋದಕ್ಕಾಗಲ್ಲ. ಟ್ರೂ. ಯಾಕಂದ್ರೆ ನಾವ್ ಎಲ್ಲಾನು ಲಾರ್ಜ್ ಕ್ಯಾಪ್ ಅಲ್ಲೇ ಇಟ್ಟಿಲ್ವಲ್ಲ ಸರ್. ಆಯ್ತಾ. ಆದ್ರೆ ನಾನೇನ್ ನಿಮ್ಗೆ ಸುತ್ತಿ ಬೆಳೆಸಿ ಹೇಳ್ಬೇಕು ಅಂತ ಅಂದ್ರೆ ಹೋದ್ವಾರ ಒಂದೇ ಒಂದು ಸ್ಟಾಕೆ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ದು, ಅದು ಡಾಕ್ಟರ್ ರೆಡ್ಡಿ. ಅದು ನಾವು ತುಂಬಾ ದಿನದಿಂದ ಹೇಳ್ತಾ ಇದ್ದಂಥದ್ದು. ಆದ್ರೆ ಅದು ಕೂಡ ಅರ್ನಿಂಗ್ಸ್ ನೆಗೆಟಿವ್. ಸಿಪ್ಲ 57% ಡೌನ್. ಈ ಲೇಬರ್ ಕೋಡ್ ಇಂದ ಇದೆಲ್ಲ ಖರ್ಚುಗಳೆಲ್ಲ ಜಾಸ್ತಿ ಆದಪ್ಪ ಅಂತ ಹೇಳ್ತಾ ಇದ್ದಾರೆ. ಆಗೋಯ್ತು. ಸೊ ಏನಾದ್ರೂ ಒಂದು ಹೇಳೋಣ, ಆರ್ಚಲ್ಲಿ ಒಂದು ರೀಸನ್ ಹೇಳೋಣ. ಸೊ ಇಲ್ಲಿವರೆಗೂ ಏನು ದೊಡ್ಡದಾಗಿ ರಿಸಲ್ಟ್ ಇಲ್ಲ. ಓಕೆ ಸರ್. ಈಗ ಡಾಕ್ಟರ್ ರೆಡ್ಡಿ ತರ ಕಂಪನಿಗಳೆಲ್ಲ ಇಟ್ಸ್ ಬಿಕಾಸ್ ದೇ ಹ್ಯಾವ್ ಡಾಲರ್ ಅರ್ನಿಂಗ್ಸ್. ಅದೇ ತಾನೇ ಸರ್ ಮುಖ್ಯವಾದ ಕಾರಣ. ಹೌದು. ಡಾಲರ್ ಅರ್ನಿಂಗ್ಸ್ ಇರುವಂತ ಕಂಪನಿನೇ ಹೀಗೆ ಇದೆ ಅಂತಂದ್ರೆ ಡಾಲರ್ ಅರ್ನಿಂಗ್ಸ್ ಇಲ್ಲದೆ ಇರುವಂತ ಕಂಪನಿ ಸ್ಥಿತಿ ಹೇಗಿರುತ್ತೆ? ಅವ್ರು ನೋಡಿದ್ರೆ ಗೋಲ್ಡೇ ಈಗ ಡಾಲರ್ ಸ್ಟ್ರೆಂಥನ್ ಆಗ್ತಾ ಇದೆ, ರುಪಿ ಡಿಪ್ರಿಷಿಯೇಟ್ ಆಗ್ತಾ ಇದೆ. ಇಲ್ಲದ್ರೆ ಗೋಲ್ಡ್ ಬಂದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳುವಾಗ ಲೈಕ್ ಡಾಕ್ಟರ್ ರೆಡ್ಡಿಗಿಂತ ಗೋಲ್ಡ್ ಸೇಫ್ ಆಗ್ಬೇಡ ಅಂತ ತೋರಿಸ್ತಾ ಇದೆಯಲ್ಲ ಸರ್. ಕಾಮನ್ ಮ್ಯಾನ್ ಅದು ಕರೆಕ್ಟ್ ಏನಾ? ಇಲ್ಲ. ನಾನೇನ್ ಹೇಳ್ತೀನಿ, ನೀವು ಅದು ಕೊಡುತ್ತಾ ಗೋಲ್ಡ್ ಕೊಡುತ್ತಾ ಅಂತೆಲ್ಲ ಕೇಳಬೇಡಿ. ಒಂದು ಬ್ಯಾಸ್ಕೆಟ್ ಆಫ್ ಹೈ ಕ್ವಾಲಿಟಿ ಕಂಪನಿ
ವಿಲ್ ಆಲ್ವೇಸ್ ಬಿ ಗೋಲ್ಡ್ ಓವರ್ 10 ಇಯರ್ಸ್. 10 ವರ್ಷ ನಿಮ್ಮಿಂದ ತಾಳ್ಮೆಯಿಂದ ಇರಕ್ಕಾಗುತ್ತಾ ಅಂತ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಆ 10 ವರ್ಷದಲ್ಲಿ ಮಾರ್ಕೆಟ್ ಎಲ್ಲಿಂದ ಬೇಕಾದ್ರೂ ಹೋಗುತ್ತೆ. ಸೊ ಕ್ವಾಲಿಟಿ ಸ್ಟಾಕ್ ಪಿಕ್ಕಿಂಗ್ಗೆ ಸ್ಕಿಲ್ಲು. ಓಕೆ ಸರ್. ಮುಂದಿನದು ಈಗ ಫೆಡರಲ್ ಬ್ಯಾಂಕ್ ಬ್ರೋಕರೇಜಸ್ ಎಲ್ಲ ನೋಡ್ತಾ ಇರುವಾಗ ತುಂಬಾ ನ್ಯೂಸಸ್ ಯಾವಾಗ್ಲೂ ಕುದುರೆ ಬಿಟ್ಟು ಓಡೋದ್ಮೇಲೆನೆ ನೀವು ಅದನ್ನ ಹಿಡಿಯೋಕ್ಕಾಗುತ್ತಾ ಅಂತ ನೋಡ್ತೀರ. ಆ ಕುದುರೆ ಓಡೋದಕ್ಕೆ ಮುಂಚೆ ಅದನ್ನ ಹಿಡಿಯೋದನ್ನೇ ಬಿಟ್ಬಿಡ್ತೀರ. 0.4 0.5 ರೇಂಜ್ ಅಲ್ಲಿ ಇದ್ದಾಗ ಅವಾಗ ಮಾತಾಡಲ್ಲ, ಈಗ 1.82 ಪ್ರೈಸ್ ಟು ಬುಕ್ ಇದೆ ಇವಾಗ sir. ಮಾತಾಡ್ತಾವ. ಅದೇ ಬ್ರೋಕರ್. ನೀವು 0.4 0.5 ಸಮಥಿಂಗ್ ಇಟ್ ಈಸ್ 70s 80s ಏನೋ ಹೇಳಿದ್ರಿ ಅಂತ ಅನ್ಸುತ್ತೆ ಸರ್. 70 rupees 80 rupees ಈಗ ಅರೌಂಡ್ 190 ಸಮಥಿಂಗ್ ಏನೋ ಇದೆ ಸರ್. ನಂಗೆ ಆ ಪ್ರೈಸ್ ಕೂಡ ಬೇಡ. ಐ ಮೇಡ್ ಮೋರ್. ಪ್ರೈಸ್ ಟು ಬುಕ್ ಇಸ್ 1.8 ಸೊ ಐ ಮೇಡ್ ದ ಮನಿ. ಅಪ್ರಾಕ್ಸಿಮೇಟ್ಲಿ 1.8. ಇದು ಎಲ್ಲೋ ಕೇಳ್ದಂತ ಧ್ವನಿ. ಓಕೆ ಸರ್. ಸೊ ಅವತ್ತು ಕನ್ಸಿಡರ್ ಮಾಡಿದ್ವಿ ಅಂತ ಅಂದ್ರೆ ಒಳ್ಳೆ ಇದು ಇರ್ತಿತ್ತು ಸರ್. ಹೌದು, ಆಮೇಲೆ ಡಿವಿಡೆಂಡ್ ಬೇರೆ. ಜನರಲ್ ಆಗಿ ಒಂದು ಪ್ರಾಡಕ್ಟ್ ಅಲ್ಲಿ ಡಿವಿಡೆಂಡ್ಸ್ ನ ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ ಅದು ಸರ್. ತಪ್ಪು, ನಿಮ್ ತಪ್ಪು. ಓಕೆ ಓಕೆ ಸರ್. ಆಮೇಲೆ ರಿಲಯನ್ಸ್, ಈ ಕ್ವಿಕ್ ಕಾಮರ್ಸ್, FMCG ಇದರಲ್ಲೆಲ್ಲ ನಾವು ಪ್ರಾಫಿಟ್ ಮಾಡಿದೀವಿ. ಐಸ್ ಚೆನ್ನಾಗಿ ಹೋಗ್ತಾ ಇದೆ. ಅದೇ ಇದು ಹೆಂಗೆ ಹೇಳ್ಬೇಕು ಅಂತಂದ್ರೆ ಬಲೆ ಚೆನ್ನಾಗಿದೆ. ನೀವು IPO ಹಾಕಿ ನಾನು ನೋಡ್ತೀನಿ. ಅಂದ್ರೆ ಇದು IPO ಆದಂತ ಟ್ಯಾಕ್ಟಿಕ್ಸ್ ಸರ್. ಸ್ಟಾಕ್ನ ಮೊದಲು ಏಸು ಸ್ವಾಮಿ. ಆಮೇಲೆ ನೋಡೋಣ ಅಂತೀರಾ? ಯಾರೋ ಒಬ್ರು 5 ವರ್ಷಕ್ಕೆ ಮುಂಚೆ ಝೀರೋ ಕಂಪನಿ ಅಂತ ಹೇಳಿದ್ರು. ಹೌದು ಹೇಳಿದ್ರು ಹೇಳಿದ್ರಾ ಇಲ್ವಾ? ಹೇಳಿದ್ರು ತುಂಬಾ ಚೆನ್ನಾಗಿ ನೆನಪಿದೆ. ಈಗ ಝೀರೋ ಡೇಟ್ ಆಗೋಯ್ತಾ? ಆಗಿಲ್ಲ. AGM ಅಲ್ಲೇ ಹೇಳಿದ್ರು. ಟಾಟಾ ಝೀರೋ ಡೇಟ್ ಆಯ್ತಾ ಇಲ್ವಾ? ಟಾಟಾ ಮೋಟಾರ್ಸ್ ಆಯ್ತಾ ಇಲ್ವಾ? ಅದೇ ಡಿಫ್ರೆನ್ಸ್. ಒಂದು ವರ್ಷ ಲೇಟ್ ಆಯ್ತು. ಈಗ ಸೈಬರ್ ಸೆಕ್ಯೂರಿಟಿನಲ್ಲಿ ಅದಕ್ಕೋಸ್ಕರ ತಗೊಂಡಿದ್ದಾರೆ. ಅದು 3 ವರ್ಷದ ಝೀರೋ ಅಂತಂದ್ರೆ ಝೀರೋ ಆಗ್ಬಿಡುತ್ತೆ. ಓಕೆ ಸರ್. ಆಮೇಲೆ ಈ ಪೋಲೆಂಡ್ 150 ಟನ್ ಗೋಲ್ಡ್ ನ ತಗೋತಾರೆ. ಆಮೇಲೆ ನನ್ನ ಹತ್ರ ಗೋಲ್ಡ್ ಏರುತ್ತಾ ಅಂತ ಕೇಳ್ತೀಯ? ಇಲ್ಲ, ಏನಂದ್ರೆ ಈ ಗ್ರೀನ್ಲ್ಯಾಂಡ್ ಮ್ಯಾಟ್ರಿಗೆ ಭಯ ಪಟ್ಕೊಂಡೇ ತಗೊಂಡ್ರೆ ಸರ್ ಅವರು. ನೋಡಪ್ಪ, ಈಗ ಯಾರೂ ಈ ತರ ತುಳ ಬರುತ್ತೆ ಅಂತಂದ್ರೆ ಯಾರು ಕೂಡ ಬಂದು ಈ ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ತೋಳ ಬರುತ್ತೆ ಅಂತಂದ್ರೆ ಎಲ್ಲಾ ಭಯ ಪಟ್ಕೊಂಡು ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲಾರು ಆಟೋಮೆಟಿಕ್ ಆಗಿ ಗೋಲ್ಡ್ ನ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಕರೆಕ್ಟಾ ಸರ್? ತಗೋತಾರೆ. ಅದೇ ತಗೊಂಡಿದ್ದಾರೆ. ಓಕೆ. ಸೊ ಅಂದ್ರೆ ಇದು ಆ ಗ್ರೀನ್ಲ್ಯಾಂಡ್ ಮ್ಯಾಟ್ರೇನೆ. ಗ್ರೀನ್ಲ್ಯಾಂಡ್ ಅಲ್ಲ, ಐ ಕ್ಯಾನ್ ಸೇ ಪರ್ಷಿಯನ್. ಓಕೆ Can be several things. One day NATO is my friend, one day NATO is my enemy. One day Ukraine is my friend, next day Russia is my friend. ಸೊ ಈಗ ಪೋಲೆಂಡ್ ಮೈಂಡ್ ಸೆಟ್ ನಾನು ಗೋಲ್ಡ್ ತಗೊಳ್ಳೋಂತ ಮೈಂಡ್ ಸೆಟ್ ಅಲ್ಲೇ ಇಲ್ಲ. ಏನೋ ನಿನ್ ಪುಣ್ಯದಲ್ಲಿ 150 ಟನ್ ತಗೊಂಡ್ ಇಟ್ಕೋತೀನಿ ಅನ್ನೋ ತರ ಅನ್ಕೋಬಹುದಾ ಸರ್? ಡಾಲರ್ ತಗೋಬೇಕಾ ಗೋಲ್ಡ್ ತಗೋಬೇಕಾ ಅಂತಂದ್ರೆ ಅವ್ನು ಗೋಲ್ಡ್ ತಗೊಂಡಿರ್ತಾನೆ. ಸೊ ಹಾಗಿದ್ರೆ ಡಾಲರ್ ಮೇಲೆ ನಂಬಿಕೆ ಇಲ್ಲ. ಓಕೆ ಸರ್, ಫೈನ್. ಮುಂದಿನದು ನೀವು ಹೇಳ್ದಂತ 600 ಶೇರ್ಸ್ ತುಂಬಾ ಬಿದ್ದಿದೆ ಅಂತ ಅನ್ನೋದ್ರಲ್ಲಿ ಸ್ಮಾಲ್ ಕ್ಯಾಪ್ಸ್ ಅರೌಂಡ್ 7% ಡೌನ್, ಮೈಕ್ರೋ ಕ್ಯಾಪ್ಸ್ ಅರೌಂಡ್ 19% ಡೌನ್. ವೆರಸ್ ವಿತ್ ಕ್ಯಾಪ್ ನ ನೋಡಿದ್ರಿ ಅಂತ ಅಂದ್ರೆ managed to give 5 to 6% ಅಂಡ್ ಲಾರ್ಜ್ ಕ್ಯಾಪ್ಸ್ 11% ಅಂತ ಹೇಳಿದ್ದಾರೆ. ಇವು ಸಾಮಾನ್ಯವಾಗಿ ಹೇಳುವಂತದ್ದು ಪಟಾಕಿ ಲಿಸ್ಟ್. ಇದರಲ್ಲಿ ಸ್ಮಾಲ್ ಕ್ಯಾಪ್ ಅಂತ ಅನ್ನೋದನ್ನ ತುಂಬಾ ರೇರ್ ಆಗಿ ನೋಡೋದಕ್ಕೆ ಸಿಗುತ್ತೆ ಸರ್. ಇರೋ 1-2 ಆ ತರ ಇದೆ, ಬಟ್ ಅದು ಕೂಡ ನಮಗೆ ಪ್ರಾಫಿಟ್ ಆಗೇ ಇದೆ. ಸೇ ಫಾರ್ ಎಕ್ಸಾಂಪಲ್ ಇಂಡಿಯನ್ ಬ್ಯಾಂಕ್, ಅದು ಅರೌಂಡ್ 100% ಪ್ರಾಫಿಟ್ ಆ ಲೆವೆಲ್ ಅಲ್ಲಿ ಇದೆ. ನೀವು ಕನ್ಸಿಡರೇಷನ್ ರೇಂಜ್ ಅಲ್ಲಿ ನೋಡಿದ್ರಿ ಅಂತ ಅಂದ್ರೆ ಅರೌಂಡ್ 8 ಟೈಮ್ಸ್ ಆ ರೇಂಜ್ ಅಲ್ಲಿ ಇರುತ್ತೆ. ನಾವು ಆ ಲೆವೆಲ್ಗೆ ಎಂಟರ್ ಆಗಿಲ್ಲ ಸರ್. ಈಗಿರೋವಾಗ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಏನಾದ್ರೂ ರೀಸ್ಟ್ರಕ್ಚರ್ ಮಾಡ್ಬೇಕಾ? ಬಸ್ ನಮ್ಮ ಪ್ರಕಾರ ಮುಂದೆ ಏನಾದ್ರೂ ಚೀಪ್ ಆಗಿ ಬಂತು ಅಂತಂದ್ರೆ ವಿ ಕ್ಯಾನ್ ಕನ್ಸಿಡರ್. ನೀವು ತುಂಬಾ ದಿನ ಆಯ್ತು ಅಂತ ಅನ್ಕೋತೀನಿ. ತುಂಬಾ ವರ್ಷ ಇರ್ಬೋದಾ ಸರ್? ಲಂಚ್ ಟೈಮ್ ಬಂದ್ಬಿಡ್ತು, ಎಂಟರ್ ದ ಮಾರ್ಕೆಟ್ ಅಂತ ಹೇಳೋದು. ಬಂದ್ರೆ ಹೇಳ್ತೀನಿ ಸರ್ ಯಾವಾಗ ಬರುತ್ತೆ ಸರ್? ವೇಟ್ ಮಾಡೋಣ. ತಾಳಿದವನು ಬಾಳಿಯಾನು. ಅದ್ರಲ್ಲಿ ITC ಬೇರೆ ಟಕ ಅಂತ ಇಳಿದು 1 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟರ್ಸ್ಗೆ ಲಾಸ್ ಆಗ್ತಾರೆ ಸರ್. ಏನೋ ತುಂಬಾ ಬೇಜಾರ್ ಮಾಡ್ಕೊಳ್ಳೋ ತರ ಹೇಳ್ತಾರೆ. ಟೈಮ್ ಎತ್ತಾಲೆ ಸರ್ ಇದು? ಒಳ್ಳೆ ಟೈಮ್ ಇದು. ಚೆನ್ನಾಗಿ ಹ್ಯಾಪಿಯಾಗಿ ಕನ್ಸಿಡರ್ ಮಾಡಿ. ಹಿಂಗೆ ಸಂದೇಹ ಇದೆಯಾ, ಭಯ ಆಗ್ತಾ ಇದೆಯಾ, ಅಂಗಡಿಗೆ ಹೋಗಿ ನೋಡಿ, ಆಮೇಲೆ ತಿರ್ಗಾ ಓಡೋಗಿ ITCನ ಕನ್ಸಿಡರ್ ಮಾಡಿ. ಅಂದರೆ ಈಗ ಸಿಗರೇಟ್ ಪ್ರೈಸ್ ಅದಕ್ಕೆ ಒಂದು ಕರೆಕ್ಟ್ ಆದಂಥ ಪ್ರೈಸ್ನ ಎಲ್ಲೂ ಅವ್ರು ಇನ್ನೂ ಕೂಡ ಫಿಕ್ಸ್ ಮಾಡದೇ ಇಟ್ಟಿದ್ದಾರೆ. ಈಗ ನಾವು ಈ ತಿರುಚಿ, ಕೊಯಮತ್ತೂರು ಇಲ್ಲೆಲ್ಲ ಹೋಗಿ ಬಂದ್ವಿ ಅಲ್ವಾ ಸರ್, ಅದೆಲ್ಲ ವಿಚಾರಿಸಿದಾಗ ನೋಡಿದ್ರೆ ಕೆಲವು ಕಡೆ 15 ರೂಪಾಯಿ, ಇಲ್ಲಿ 12 ರೂಪಾಯಿ, 24 ರೂಪಾಯಿ, 30 ರೂಪಾಯಿ ಈ ಥರ ಅದನ್ನು ರೆಗ್ಯುಲೇಟ್ ಮಾಡ್ದಂಗೆ ಅದು ಹೋಗ್ತಾ ಇದೆ ಸಿಗರೇಟ್ ಪ್ರೈಸಸ್. ಅದರಿಂದ ಅದು ಅಂಗಡಿ ಅವ್ರಿಗೆ ಅದರಿಂದ ITC ತಗೊಂಡು ಇಟ್ಕೊಂಡಿವಿ ಅಂತ ನನಗೆ ಏನ್ ಸರ್ ಆಗುತ್ತೆ? ಈ ITCನ ಸಿಗರೇಟ್ಗೋಸ್ಕರ ನೀನು ತಗೊಂಡಿಲ್ಲ. ಸಿಗರೇಟ್ ಅಲ್ಲಿ ಬರುವಂತ ದುಡ್ಡನ್ನ ಬೇರೆ ಬಿಸ್ನೆಸ್ ಅಲ್ಲಿ ಹಾಕಿ ಅದನ್ನ ಪ್ರಾಫಿಟೇಬಲ್ ಮಾಡುವಂಥದ್ದು. ಆಳ್ಮೆಯಿಂದ ಇರಿ.
ಒಂದು 20 ವರ್ಷ ನನ್ನಿಂದ ತಾಳ್ಮೆಯಿಂದ ಇರೋದಕ್ಕಾಗುತ್ತೆ ಅನ್ನುವಂತ ಸಿಚುವೇಶನ್ ಅಲ್ಲಿ ನಾನೀಗ ನನ್ನ ಒಂದು ಪರ್ಸನಲ್ ಐಡಿಯಾದಲ್ಲಿ ನಾನು ಕೇಳ್ತೀನಿ ಸರ್. ಸಿಗರೇಟ್ ಸೇದೋಂಥ ದುಡ್ಡನ್ನ ನೀನು ITC ನಲ್ಲಿ ಹಾಕ್ದೆ ಅಂತಂದ್ರೆ ನಿನ್ನ ಮಗನ ವಿದ್ಯಾಭ್ಯಾಸ ಮದುವೆನ ನೀನು ಆರಾಮಾಗಿ ಮಾಡ್ಬೋದು. ಈಗ ಒಂದು ಅರೌಂಡ್ 330 ರೇಟ್ ಬಗ್ಗೆನೇ ಮಾತಾಡ್ಬೇಡ. ಡಿವಿಡೆಂಟ್ನ ತಿರ್ಗಾ ITC ಆಗುತ್ತೆ. ಸಿಗರೇಟ್ ಸೇದೋಂಥ ದುಡ್ಡನ್ನ ಇನ್ ಸಿಗರೇಟ್ ಸೇದ್ತಾ ಇಲ್ಲ, ಆ ಸಿಗರೇಟ್ ಸೇದುತ್ತಾ ಅಂತ ದುಡ್ಡನ್ನ ನೀನು ಅಲ್ಲಿ ಹಾಕ್ದೆ ಅಂತಂದ್ರೆ ಇನ್ನು ಎರಡನೇ ಮಗನ ವಿದ್ಯಾಭ್ಯಾಸ ಮದುವೆ, ಆಮೇಲೆ ಅವನ ಮಗ ಓದೋದಕ್ಕೂ ಒಂದ್ ಸ್ವಲ್ಪ ದುಡ್ಡು ಇಟ್ಟಿರ್ತೀಯ. ಅದೇ ಹಾಗೆ ಡಿವಿಡೆಂಟ್ನ ಕೂಡ ಮತ್ತೆ ರೀಇನ್ವೆಸ್ಟ್ ಮಾಡ್ದೆ ಅಂತಂದ್ರೆ ITC ಏನ್ ಮಾಡೋಣ, ಅಯ್ಯೋ ಬೀಳ್ತಾ ಇದೆಯೇನೋ ಅಂತ ಕೇಳ್ದವ್ರಿಗಿಂತ ತುಂಬಾ ಸ್ಪಷ್ಟವಾದ ಒಂದು ಉತ್ತರ ಸರ್. ನಾನೊಂದು ಸ್ಟ್ರಾಟಜಿ ಇಡ್ತಾ ಇದ್ದೀನಿ ಸರ್ ITC ನಲ್ಲಿ. ಅದು ಸರಿನಾ ತಪ್ಪಾ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ. ಎವ್ರಿ 10 rupees ಬೀಳ್ತಾ ನಾನೊಂದು 10 ಶೇರ್ ಕನ್ಸಿಡರ್ ಮಾಡ್ತೀನಿ. ಈಗ ಇಳಿದೇ ಇದ್ರು ಕೂಡ ದಿಂಗಂದ್ರೆ ವಾರಕ್ಕೊಂದು ವಾರಕ್ಕೆರಡು ಹಂಗ್ ಕನ್ಸಿಡರ್ ಮಾಡ್ಬೋದಾ? ಮಾಡ್ತಾನೆ ಇವ್ರಿ ಅಷ್ಟೇ. ಓಕೆ ಸರ್. ಸೊ ತುಂಬಾ ಜನಕ್ಕೆ ಈ ಸಂದೇಹ ಇತ್ತು, ಒಂದ್ ಮೇಲೆ ಈ ತರ ಬೀಳ್ತಾ ಇದೆಯಲ್ಲ ಅಂತ ಬೈದಲ್ ಕೂಡ ತುಂಬಾ ಜನ ಇರ್ತಾರೆ. ಬಟ್ ಇಟ್ಸ್ ಅನ್ ಆಪರ್ಚುನಿಟಿ. ಅದರಿಂದಾನೇ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಗೊಳ್ಳೋದು ತುಂಬಾ ಕಷ್ಟ. ಅದರಿಂದ ಇನ್ ಯುವರ್ ಲೈಫ್ ಟೈಮ್ ಅಟ್ಲೀಸ್ಟ್ 4 times ಯು ವಿಲ್ ಸಿ 30% ಫಾರ್ ಇನ್ ಯುವರ್ ಪೋರ್ಟ್ಫೋಲಿಯೋ. ಇದಕ್ಕೆಲ್ಲ ಭಯ ಪಟ್ರಿ ಅಂತಂದ್ರೆ ಇದು ಮಾರ್ಕೆಟೇ ಅಲ್ಲ. ಅದ್ರೊಳಗಡೆ ಬರ್ಬೇಡಿ. ಓಕೆ ಸರ್. ಥ್ಯಾಂಕ್ ಯು ಸರ್. ನೀವು ಗೋಲ್ಡ್ ಬಗ್ಗೆ ಕ್ಲಿಯರ್ ಆದಂತ ಎಕ್ಸ್ಪ್ಲನೇಷನ್ ಕೊಟ್ರಿ, ITC ಬಗ್ಗೆ ಕೊಟ್ಟಿದ್ದೀರಾ, ಅಂಡ್ ಫ್ಯೂ ಮೋರ್ ಸ್ಟಾಕ್ಸ್ ಬಗ್ಗೆ ನಾವು ಮಾತಾಡಿದ್ದೀವಿ. ಇನ್ನೂ ತುಂಬಾ ಪ್ರಶ್ನೆಗಳಿದೆ, ಮುಂದೆ ಎಲ್ಲಾನು ಅಕಾಮಡೇಟ್ ಮಾಡಕ್ ಆಗಿಲ್ಲ. ಬಟ್ ಇನ್ ಕಮಿಂಗ್ ವೀಕ್ಸ್ ವಿಲ್ ಅಕಾಮಡೇಟ್ ಆಲ್ ದ ಕ್ವಶನ್ಸ್. ಓಕೆಪ್ಪ. ಥ್ಯಾಂಕ್ ಯು ಸರ್. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ID ಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.